ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಗೋಕರ್ಣ ಗುಹೆಯಲ್ಲಿ ರಕ್ಷಿಸಲಾಗಿದ್ದ ರಷ್ಯಾದ ಮಹಿಳೆ ಬೇಸರ ಹೊರಹಾಕಿದ್ದಾಳೆ. ನಾನು ನೈಸರ್ಗಿಕವಾಗಿ ಜೀವಿಸೋದಕ್ಕೆ ಇಷ್ಟಪಡ್ತೀನಿ, ಗುಹೆಯಲ್ಲಿ ಸಾಯ್ತಾ ಇರಲಿಲ್ಲ, ನನಗ್ ಭಯ ಇರೋದು ಪ್ರಾಣಿಗಳದ್ದಲ್ಲ ಮನುಷ್ಯರದ್ದು ಅಂತ ಹೇಳಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ನೋಡಿ, ಇದು ದಟ್ಟ ಕಾನನ. ಕಾಡಿನ ನಡುವೆ ಇರುವ ಈ ಗುಹೆಯಲ್ಲಿ ಓರ್ವ ವಿದೇಶಿ ಮಹಿಳೆ ಮತ್ತು ಇಬ್ಬರು ಪುಟ್ಟ ಮಕ್ಕಳೊಂದಿಗೆ ಆಕೆ ವಾಸಿಸ್ತಾ ಇದ್ಲು. ಇವರನ್ನ ನೋಡಿದ ಪೊಲೀಸರೇ ಆಘಾತ ಅಚ್ಚರಿಗೊಳಗಾದ್ರು. ಅಂದಾಗೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ರಾಮತೀರ್ಥ ಗುಡ್ಡ. ದುರ್ಗಮ ಪ್ರದೇಶದಲ್ಲಿರುವ ಈ ಗುಡ್ಡದಲ್ಲಿ ಇರುವ ಗುಹೆಯಲ್ಲಿ ಇಬ್ಬರು ಪುಟ್ಟ ಮಕ್ಕಳೊಂದಿಗೆ ವಾಸವಿದ್ದ ಈ ರಷ್ಯಾ ಮಹಿಳೆಯನ್ನ ಪೊಲೀಸರು ಮೊನ್ನೆ ಅಂದ್ರೆ ಜುಲೈ 9ರಂದು ರಕ್ಷಿಸಿದ್ದಾರೆ. ಅದು ಗುಡ್ಡದಲ್ಲಿ ಯಾರಾದ್ರೂ ಟ್ರೆಕ್ಕಿಂಗ್ ಮಾಡ್ತಿದ್ದಾರಾ ಅಂತ ಪರಿಶೀಲನೆಗೆ ಪೊಲೀಸರು ಬಂದಂತ ವೇಳೆ ಬೆತ್ತಲೆ ಬಾಲೆ ಕಾಣಿಸ್ಕೊಂಡಿದ್ರಿಂದ ಗುಡ್ಡದಲ್ಲಿ ವಾಸವಿದ್ದ ರಷ್ಯನ್ ಲೇಡಿ ನೀನಾ ಕುಟನ ಆಧ್ಯಾತ್ಮಿಕತೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಒಲವು ಬೆಳೆಸಿಕೊಂಡಿದ್ರು. ಗೋವಾದಲ್ಲಿ ಕೆಲಸ ಕಳೆದುಕೊಂಡಿದ್ದ ನೀನಾ ಗೋಕರ್ಣದ ಗುಹೆಯನ್ನೇ ಮನೆಯಾಗಿಸಿಕೊಂಡು ವಾಸವಾಗಿದ್ರು. ಹೀಗೆ ಪೊಲೀಸರಿಂದ ರಕ್ಷಿಸಲ್ಪಟ್ಟಿರುವ ರಷ್ಯನ್ ಲೇಡಿ ನೀನಾ ತನಗೆ ಪ್ರಕೃತಿಯಲ್ಲಿ ವಾಸವಿದ್ದ ಸಾಕಷ್ಟು ಅನುಭವ ಇದೆ, ನಾವು ಸಾಯ್ತಿರ್ಲಿಲ್ಲ, ನೈಸರ್ಗಿಕ ಜೀವನವನ್ನ ಪ್ರೀತಿಸ್ತಾ ಇದ್ವಿ, ನಮ್ಮ ಮಕ್ಕಳನ್ನ ಸಾಯಿಸೋದಕ್ಕೆ ಅಂತ ಏನು ನಾನು ಕಾಡಿಗೆ ತಂದಿಲ್ಲ ಅಂತ ಹೇಳಿದ್ದಾರೆ. We have big experience to stay in natural, in jungle, and we was not dying, and I was not bring my my daughters to dying in jungle. They was not feel bad. They was very happy. They was swim in waterfall. They was have very good place for sleeping. A lot of lessons with art making. We make from clay. We painting. We was good eating. I was cooking with gas. Very good and tasty food. ಇಷ್ಟೇ ಅಲ್ಲ, ನಾನು 20 ದೇಶಗಳಲ್ಲಿ ಕಾಡಿನಲ್ಲೇ ವಾಸಿಸಿದ್ದೇನೆ. ಈ ಗುಹೆ ವಾಸಿಸೋದಕ್ಕೆ ಅಪಾಯಕಾರಿಯಾದ ಸ್ಥಳ ಅಲ್ಲವೇ ಅಲ್ಲ. ಕಾಡು ಪ್ರಾಣಿಗಳು ನಮ್ಮ ಮೇಲೆ ಯಾವುದೇ ದಾಳಿ ಮಾಡಲ್ಲ, ನಮಗಿರೋದು ಕೇವಲ ಮನುಷ್ಯರ ಭಯ ಅಷ್ಟೇ ಅಂತ ತಿಳಿಸಿದ್ದಾರೆ. I was traveling a lot of country: Costa Rica, Malaysia, Bali, Thailand, Nepal, Ukraine. A lot of years, different country, like near 20 country I live, different forests. ದಟ್ಟ ಕಾಡು, ಹಾವುಗಳೇ ಹೆಚ್ಚಿರುವ ಪ್ರದೇಶದಲ್ಲಿ ವಾಸವಿದ್ದ ನೀನಾ ಕುಟಿನಾರನ್ನ ಕಾರವಾರದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಜುಲೈ 14ರಂದು ಬೆಂಗಳೂರಿನ ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕರೆದೊಯ್ದು ರಷ್ಯಾಗೆ ಕಳುಹಿಸುವುದಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಯಿತು. ಇದೀಗ ರಷ್ಯಾ ರಾಯಭಾರಿ ಕಚೇರಿಯಿಂದ ತುರ್ತು ಪ್ರಯಾಣ ಪ್ರಮಾಣ ಪತ್ರ ಬರೋವರೆಗೂ ತುಮಕೂರಿನ ಬಂಧನ ಕೇಂದ್ರದಲ್ಲಿ ಇರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH